ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ. ಸರ್ ಈ ಬಸ್ ಎಲ್ಲಿಗೆ ಹೋಗುತ್ತೆ? ಇದು ಹುಬ್ಳಿ ತನಕ ಹೋಗುತ್ತೆ. ಒಂದು ಟಿಕೆಟ್ ಕೊಡಿ. ನೀವು ಒಳಗಡೆ ಕೂತ್ಕೊಳ್ಳಿ, ಬರ್ತೀನಿ. ಅಯ್ಯೋ ನಿಧಿ ಮೇಡಮ್ನ ಈಗ ತಾನೇ ನೋಡಿದೆ. ಎಲ್ಲೋದ್ರಪ್ಪ ಇವರು? ಹಾಂ, ಕರ್ಣ ಸರ್ ಫೋನ್ ಮಾಡಿಬಿಡ್ತೀನಿ. ರಿಸೀವ್ ಮಾಡಿ ಸರ್, ರಿಸೀವ್ ಮಾಡಿ ಸರ್. ಕರ್ಣ ಸರ್, ನಾನು ಈಗ ನಿಧಿ ಮೇಡಮ್ನ ನೋಡಿದೆ. ನಾನು ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ ಸರ್. ಬೇಡ ಶಾಂತಿ, ಪ್ಲೀಸ್ ಬೇಡ, ನನ್ನ ಮಾತು ಕೇಳು. ಈ ಮದುವೆ ನಡೆಯಕ್ಕೆ ಸಾಧ್ಯ ಇಲ್ಲ, ಸರಿ ಅಲ್ಲ ಶಾಂತಿ, ಪ್ಲೀಸ್ ನನ್ನ ಮಾತು. ನೀ ಸುಮ್ಮನೆ ಇರು. ಈ ವಿಷಯದಲ್ಲಿ ಮಾತಾಡೋ ಹಕ್ಕನ್ನ ನೀನು ಕಳ್ಕೊಂಡಿದ್ಯಾ? ಇಷ್ಟು ದಿನ ನಿನ್ನ ನಂಬಿದ್ದಕ್ಕೆ ನಾವೆಲ್ಲ ಬೀದಿಗೆ ಬಂದಿದ್ದು ಸಾಕು. ಇನ್ನು ಮಾತಾಡಬೇಡ. ಅರ್ಜುನ್, ನನ್ನ ಮಾತು ಕೇಳು. ನಿಧಿನ ನೀನು ತುಂಬ ಇಷ್ಟಪಟ್ಟಿದ್ಯಾ. ನೀನೇ ಅವಳನ್ನ ಮದುವೆ ಆಗಬೇಕು. ಅಜ್ಜಿ, ನಿಮ್ಮ ಮನ್ಸು ನಂಗೆ ಅರ್ಥ ಆಗುತ್ತೆ. ಆದರೆ ಕರ್ಣ ಮತ್ತು ನಿಧಿ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ದಾರೆ. ನಿಧಿಗೆ ನನ್ನ ಮೇಲಿರೋದು ಗೌರವ ಅಷ್ಟೇ. ಯಾವುದೋ ಒತ್ತಡಕ್ಕೆ ಸಿಕ್ಕಿ ನಾವಿಬ್ರು ಮದುವೆ ಆದರೆ ಆ ಸಂಬಂಧ ಕಾಗದದ ಹೂವಿನ ಥರ ಆಗ್ಬಿಡುತ್ತಷ್ಟೆ. ನೋಡಕ್ ಚೆನ್ನಾಗಿರುತ್ತೆ, ಅದೇ ಜೀವ ಇರಲ್ಲ, ಪರಿಮಳನೂ ಇರಲ್ಲ. ಇದರಿಂದ ನಮ್ಮಿಬ್ರು ಜೀವನ ಅಷ್ಟೇ ಅಲ್ಲ, ಕರ್ಣನ್ ಬದುಕು, ಅವನ ಜೀವನ ಕೂಡ ಹಾಳಾಗುತ್ತೆ. ಅಜ್ಜಿ, ನೀವು ಕರ್ಣ ಮತ್ತೆ ನಿಧಿ ಪ್ರೀತಿನ ಒಪ್ಕೊಳ್ಳೇಬೇಕು. ಅವ್ರ ಪ್ರೀತಿನ ನಾನು ಒಪ್ಕೋಬೇಕು. ಯಾವ ಪ್ರೀತಿ? ಹಾಗಾದ್ರೆ ನಾನು ನನ್ನ ಮೊಮ್ಮಕ್ಕಳನ್ನ ಪ್ರೀತಿಸೇ ಇಲ್ವಾ? ನನ್ನ ಮಗ ಸತ್ತಾಗ್ಲೇ ನಾನು ಸಾಯ್ಬೇಕಾಗಿತ್ತು. ಆದ್ರೆ ಇವರಿಬ್ಬರಿಗೋಸ್ಕರ ಬದುಕದೆ. ಇವ್ರನ್ನ ಸಾಕಕ್ಕೆ ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ಇವ್ರ ತಲೆ ಮೇಲೆ ಸೂರು ಇರಲಿ ಅಂತ ನಾನು ಎಷ್ಟೊಂದು ಕೆಲಸ ಮಾಡಿದೆ. ಇವರಿಬ್ರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಎಷ್ಟೋ ದಿನ ನಾನು ಉಪವಾಸ ಮಲ್ಕೊಂಡಿದ್ದೀನಿ. ಹಾಗಾದ್ರೆ ಇದು ನನ್ನ ಪ್ರೀತಿನೇ ಅಲ್ವಾ? ಆ ಪ್ರೀತಿಗೆ ಬೆಲೆನೇ ಇಲ್ವಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಲೆನೇ ಇಲ್ಲ ಅನ್ಸುತ್ತೆ. ನಾನು ಇವರಿಂದ ಏನನ್ನು ನಿರೀಕ್ಷೆ ಮಾಡಬಾರ್ದಾಗಿತ್ತು. ನೋಡಿ ಶಾಂತಿ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ.